ಯಾವುದೇ ಚಿಂತೆ ಇಲ್ಲದೆ ಪ್ರಶಾಂತವಾಗಿ ನಿದ್ದೆ ಮಾಡುವುದಕ್ಕೂ ಅದೃಷ್ಟ ಇರಬೇಕು ಅಲ್ವಾ ಸ್ನೇಹಿತರೆ. ಕೆಲವರ ನಿದ್ದೆಯು ಬರದಿರುವಷ್ಟು ಚಿಂತೆಯಲ್ಲಿ ಮುಳುಗಿರುತ್ತಾರೆ. ಇನ್ನು ಕೆಲವರು ಎಷ್ಟೇ ಸಮಸ್ಯೆ ಇದ್ದರೂ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಾರೆ. ಇದು ಅದೃಷ್ಟವೋ ಅಥವಾ ನಿಶ್ಚಲ ಸ್ಥಿತಿಯೋ ನೀವೇ ಹೇಳಿ. ಬಂಧನಕ್ಕೆ ಹಾಗೆ ಬಾಂಧವ್ಯಕ್ಕೆ ಬೆಲೆ ಕೊಡುವ ಮನುಷ್ಯರು ತುಂಬ ಕಡಿಮೆ. ಈಗಿನ ಕಾಲದಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಕೊಡುತ್ತಾರೆ. ಕೆಲವರಿಗೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಬೇರೆಯವರನ್ನು ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಇರುವ ಶ್ರದ್ಧೆ ಅವರನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇರಲ್ಲ. ಬಾಂಧವ್ಯ ಯಾವತ್ತೂ ದೂರ ಆಗೋಲ್ಲ, ಬದಲಾಗಿ ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ಪ್ರಪಂಚದಲ್ಲಿ ಈಗಿನ ಕಾಲದಲ್ಲಿ ನಾವು ಕೊಟ್ಟ ಸಾಲವನ್ನು ಕೇಳುವುದರಿಂದ ಎಷ್ಟೋ ಸಂಬಂಧಗಳು ದೂರವಾಗುತ್ತವೆ. ಎಷ್ಟು ವಿಚಿತ್ರ ಅಲ್ವಾ ಸ್ನೇಹಿತರೆ. ಆದರೆ ಇದೇ ಸತ್ಯ. ಜೀವನದಲ್ಲಿ ಒಂದನ್ನು ಖಂಡಿತವಾಗಿ ನೆನಪಿಡಬೇಕು. ಬೆಂಕಿ, ಸಾಲ ಮತ್ತು ದ್ವೇಷ ಈ ಮೂರು ಕೂಡ ನಮಗೆ ತಾವೇ ಅಳೆಯುವುದಿಲ್ಲ, ಬದಲಾಗಿ ಬೆಳೆಯುತ್ತವೆ. ಅದಕ್ಕೆ ಬೆಂಕಿಯನ್ನು ಆರಿಸಬೇಕು, ಸಾಲವನ್ನು ತೀರಿಸಬೇಕು, ದ್ವೇಷವನ್ನು ಅಳಿಸಬೇಕು. ಸ್ವಲ್ಪವೂ ಕೂಡ ಉಳಿದರೆ ಮತ್ತೆ ಮತ್ತೆ ಬೆಳೆಯುತ್ತಾ ಹೋಗುತ್ತದೆ. ನಿನಗಾಗಿ ನೀನು ಬದುಕುವುದು ಎಷ್ಟು ಮುಖ್ಯವೋ, ನಿನ್ನ ನಂಬಿದವರಿಗಾಗಿ ಜವಾಬ್ದಾರಿಯಿಂದ ಬದುಕುತ್ತಿರುವೆ ನೋಡು, ಅದು ನಿಜವಾದ ಆನಂದ. ಅಂದರೆ ಸಮಸ್ಯೆಯನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವರು, ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವರು. ಮನುಷ್ಯ ಅನ್ನುವವನು ತನ್ನ ಬಾಯಿಯನ್ನು ಕಡಿಮೆ ಮಾಡಬೇಕು. ಒಂದು ತಿನ್ನುವ ಕಡೆ, ಮತ್ತೊಂದು ಮಾತನಾಡುವ ಕಡೆ. ತಿನ್ನುವ ಕಡೆ ಕಡಿಮೆ ಮಾಡಿದರೆ ಒಂದು ಆರೋಗ್ಯವನ್ನು ಕಾಪಾಡುತ್ತದೆ, ಮತ್ತೊಂದು ಬಾಂಧವ್ಯವನ್ನು ಉಳಿಸುತ್ತದೆ. ಎಲ್ಲ ಮುಗಿದು ಹೋಯಿತು, ಇನ್ನೇನು ಉಳಿದಿಲ್ಲ, ನನ್ನ ಜೀವನ ಇಷ್ಟೇ ಅಂತ ಅನಿಸಿದರೂ ನೀವು ನಿಂತಲ್ಲಿಯೇ ಒಮ್ಮೆ ತಲೆ ಎತ್ತಿ ನೋಡು. ಪಕ್ಕಕ್ಕೆ ತಿರುಗಿದರೆ ಮತ್ತೊಂದು ದಾರಿ ಕಾಣುತ್ತದೆ. ಆಗ ನಿನ್ನ ಜೀವನ ಹೊಸ ತಿರುವು ಪಡೆದುಕೊಳ್ಳುತ್ತದೆ. ಯಾವುದೂ ಕೂಡ ಅಂತಿಮವಲ್ಲ, ಮತ್ತೊಂದು ಅಧ್ಯಾಯ ನಮಗಾಗಿ ಇದ್ದೇ ಇರುತ್ತದೆ. ಆತ್ಮೀಯ ಸ್ನೇಹಿತರೆ, ಮನುಷ್ಯ ಆಶಯದಿಂದ ಬದುಕಬೇಕು. ಆಗ ಮಾತ್ರ ನಾವು ಅಂದುಕೊಂಡಂತೆ ಬದುಕಬಹುದು. ಮನಸ್ಸಿನಲ್ಲಿ ಒಂದು ಒಳ್ಳೆಯ ಯೋಚನೆ ಬಿತ್ತಿದರೆ ಅದು ಒಂದು ಕೆಲಸವಾಗಿ ಆರಂಭಗೊಳ್ಳುತ್ತದೆ. ಈ ಅಭ್ಯಾಸವು ಒಂದು ವ್ಯಕ್ತಿತ್ವವಾಗಿ ರೂಪುಗೊಳ್ಳುತ್ತದೆ. ಆ ನಮ್ಮ ವ್ಯಕ್ತಿತ್ವವೇ ಹಣೆಬರಹವಾಗಿ ಬದಲಾಗುತ್ತದೆ. ನಮ್ಮ ಜೀವನದ ಬರಹವನ್ನು ಬದಲಿಸುತ್ತದೆ. ಅರ್ಥ ಮಾಡಿಕೊಳ್ಳುವವರ ಸಂಬಂಧ ಜೊತೆಗಿದ್ದರೆ ಜೀವನ ಸುಂದರವಾಗಿರುತ್ತದೆ. ಮನುಷ್ಯ ಯಾವಾಗ ತನಗಿರುವ ಕಷ್ಟಗಳನ್ನೆಲ್ಲ ಲೆಕ್ಕಿಸುವನೋ, ಜೊತೆಗೆ ಸಂತೋಷದ ಕ್ಷಣಗಳನ್ನು ಲೆಕ್ಕಿಸದೆ ಆರಂಭಿಸಿದರೆ ಎಲ್ಲ ಕ್ಷಣಗಳಲ್ಲಿ ಸಂತೋಷದಿಂದ ಇರುವುದು ಹೇಗೆಂದು ಅರ್ಥ ಮಾಡಿಕೊಳ್ಳಬಹುದು. ಮೈ ಡಿಯರ್ ಫ್ರೆಂಡ್, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಶಿಕ್ಷಣ ಅನ್ನೋದು ಪಾಠಗಳ ನಂತರ ಪರೀಕ್ಷೆಯನ್ನು ಕೊಡುತ್ತದೆ, ಆದರೆ ಜೀವನ ಪರೀಕ್ಷೆಯನ್ನು ಕೊಟ್ಟು ನಂತರ ಪಾಠ ಕಲಿಸುತ್ತದೆ. ಮತ್ತೆ ಒಳ್ಳೆಯ ಸಂದೇಶದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.